ಜಗದ್ಗುರುಗಳ ಮಹಾಸ್ವಾಮಿಗಳ 25ನೇ ಸ್ಮರಣೋತ್ಸವದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಹಲವಾರು ದಿನಗಳಿಂದ ವಿಶೇಷ ಕಾರ್ಯಕ್ರಮಗಳು ಹೋದ ತಿಂಗಳ 9ರಿಂದ ಈ ತಿಂಗಳ 3ನೇ ತಾರೀಕಿನವರೆಗೂ ಬಹಳ ವಿಶೇಷವಾಗಿ ಅಂಗವಾಗಿ ಪ್ರವಚನ, ತುಲಾಭಾರ, ಸಾಧಕರಿಗೆ ಸನ್ಮಾನ, ಧರ್ಮಸಭೆ, ಸರ್ವಧರ್ಮ ಸಾಮೂಹಿಕ ವಿವಾಹಗಳು, ಲಕ್ಷ ದೀಪೋತ್ಸವ, ಹೀಗೆ ಹಲವಾರು ಕಾರ್ಯಕ್ರಮಗಳು ಇಷ್ಟು ದಿನಗಳಿಗೆ ಜರುಗಿದ್ವು. ಇವತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ನಮ್ಮ ಗುರುಗಳು ಶ್ರೀಮಾನ್ ಪ್ರಣವ ಸ್ವರೂಪಿ ಚನ್ವೀರ ಮಹಾಸ್ವಾಮಿಗಳು ವಿರಕ್ತ ಮಠ ಹುಯಿನ್ ಚಿಗ್ಲಿ ಅವರ ಉಪಸ್ಥಿತಿಯಲ್ಲಿ ವಿಶೇಷವಾಗಿ ಇಂದೂರು ದೇವರು ಮಂಟೂರು ಎಲ್ಲ ಶ್ರೀಮಠದ ಎಲ್ಲಾ ಪೂಜ್ಯರು ಇವರೆಲ್ಲ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ಇವತ್ತು ನನ್ನ ಸೌಭಾಗ್ಯ ಇದು ಈ ಒಂದು ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ಮಾತಪ್ಪಗಳಿಗೆ ನನ್ನ ಭಕ್ತಿಪೂರ್ವಕ ವಿಶೇಷ ನಮನಗಳನ್ನು ಸಲ್ಲಿಸ್ತೇನೆ. ನನಗೆ ಹೃದಯ ತುಂಬಿ ಬರುವಂತಹ ವಿಷಯ ಏನಂತಂದ್ರೆ ನನ್ನ ತಂದೆ, ನಮ್ಮ ಅಣ್ಣಂದಿರು ಎಲ್ಲರೂ ಸಹ ಬಾಲ್ಯದಿಂದಲೇ ಈ ಮಠದಲ್ಲಿ ಬೆಳೆದಿರುವಂತವರು. ನಾನು ಸಹ ಪೂಜ್ಯ ಲಿಂಗೈಕ್ಯ ರಾಮಲಿಂಗಪ್ಪನವರ ಪಾದ ಸೇವೆ ಮಾಡ್ತಾನೆ ಬೆಳೆದಿರುವಂತಹ ಈ ಮಠದ ಸದ್ಭಕ್ತ. ಆ ಒಂದು ಕಾರಣಕ್ಕಾಗಿನೇ ಇವತ್ತು ರಾಮಲಿಂಗೇಶ್ವರ ಒಂದು ಆಶೀರ್ವಾದದಿಂದ ನಮ್ಮ ಫ್ಯಾಮಿಲಿ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ ಅನ್ನುವಂಥದ್ದು ಅದಕ್ಕೆ ಗೊತ್ತಿರುವಂತದ್ದೇ. ಇವತ್ತು ನಾನು ನ್ಯಾಯಾಧೀಶ ಆಗಿದ್ದೇನೆ ಅಂತಂದ್ರೆ ಈ ಮಠದ ಒಂದು ಆಶೀರ್ವಾದದಿಂದ. ಆ ಕಾರಣಕ್ಕೆ ಈ ಮಠದ ಒಂದು ಯಾವುದೇ ಕಾರ್ಯ ಇರಲಿ, ಇವತ್ತು ವಿಶೇಷವಾಗಿ ನಮ್ಮ ವಕೀಲರ ದಿನಾಚರಣೆ ಇತ್ತು. ಹೈಕೋರ್ಟ್ ಅಲ್ಲಿ ಕಾರ್ಯಕ್ರಮ, ನವಲಗುಂದಲ್ಲಿ ಕಾರ್ಯಕ್ರಮ, ಧಾರವಾಡದಲ್ಲಿ ಕಾರ್ಯಕ್ರಮ. ನಮ್ಮ ತಾಯಿ, ನಮ್ಮ ಎಲ್ಲ ನನ್ನ ಕುಟುಂಬ, ಸಕಲ ಕುಟುಂಬದವ್ರು ಇವತ್ತು ಬಂದಿದ್ರು. ಆದ್ರೂ ಸಹ ನನ್ನ ಮನಸ್ಸು ಕಿರಿಕಿರಿ ಅನ್ನಿಸ್ತ. ಯಾಕಪ್ಪ, ನಾನು ರಥೋತ್ಸವ ಬರಕ್ ಆಗ್ಲಿಲ್ಲ ಅನ್ನುವಂತ. ಆದ್ರೂ ಸಹ ಎಷ್ಟೋ ಲೇಟ್ ಆದ್ರೂ ಸಹ ಒಂದು ಮಠದ ಒಂದು ಆಶೀರ್ವಾದ ತಗೊಂಡು, ಆ ಕಾಕಾ ಮಾತೆಯ ಆಶೀರ್ವಾದ ತಗೊಂಡು ಹೋಗೋಣ, ನಿಮ್ಮೆಲ್ಲರ ಮಾತೆಯ ಒಂದು ಆಶೀರ್ವಾದ ತಗೊಂಡು ಹೋಗೋಣ ಅಂತ ಮುಂದೆ. ಹಾಗಾಗಿ ನಾನು ಮಾತಾಡುವಂತದ್ದು ಏನಿಲ್ಲ. ಜಗದ್ಗುರುಗಳು ಹಿರಿಯರು ಬಹಳ ತುಂಬಾ ದೊಡ್ಡರಿದ್ದಾರೆ. ಅವರ ಆಶೀರ್ವಾದದಿಂದ ಈ ಮಠದ ಸೇವೆಗೆ ನಾನು ಸದಾ ಸಿದ್ಧವಾಗಿರ್ತೇನೆ ಅಂತ ಹೇಳ್ತಾ ಮಾತನ್ನು